ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇಂದಿನ ಸಂಚಿಕೆಯಲ್ಲಿ ಧನು ರಾಶಿಯ ಬಗ್ಗೆ ತಿಳಿದುಕೊಂಡ್ವಿ. ಈಗ ಮಕರ ರಾಶಿ ಯಾವ ರೀತಿ ಇದೆ ಎಂದು ತಿಳಿದುಕೊಳ್ಳೋಣ. ಮಕರ ರಾಶಿಯವರಿಗೆ 2024ರ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿ ಇದೆ, ಯಾವ ಗ್ರಹ ಅನುಗ್ರಹವನ್ನು ಮಕರ ರಾಶಿಯವರು ಪಡೆಯುತ್ತಾರೆ ಎನ್ನುವುದು ನೋಡೋಣ. ಮಕರ ರಾಶಿಯ 2ನೇ ಮನೆ ಶನಿ ಆಗಮನವಾಗಿದೆ. ಇಷ್ಟು ದಿನ ಗುರು ಮೀನರಾಶಿಯಲ್ಲೇ ಇದ್ದ. ಯುಗಾದಿ ಕಳೆದ ನಂತರ ಗುರು ಮೇಷರಾಶಿಗೆ ಪ್ರವೇಶ ಮಾಡಿದ್ದಾನೆ. ಆದರೆ ಚತುರ್ಥ ಭಾವಕ್ಕೆ ಗುರು ಪ್ರವೇಶ ಮಾಡುತ್ತಾನೆ. ಚತುರ್ಥ ಭಾವಕ್ಕೆ ಗುರು ಪ್ರವೇಶ ಮಾಡಿದರೂ ಗುರುಬಲ ಇರುವುದಿಲ್ಲ, ಆದರೆ ಗುರು ದೃಷ್ಟಿ ಇರುತ್ತದೆ. ಈ ಹಿಂದೆ ಸಾಕಷ್ಟು ಸಮಸ್ಯೆಗಳು ಮಕರ ರಾಶಿಯವರಿಗೆ ಇತ್ತು. ಈ ಯುಗಾದಿಯ ಗ್ರಹಗಳ ಬದಲಾವಣೆ ನಿಮಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ತರಲಿದೆ. ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮ ಸಮಯ ಇದ್ದಾಗಿದೆ. ಜ್ಞಾನವನ್ನು ಪಡೆಯುತ್ತೀರಿ. ಕೇತು ಕೂಡ ನಿಮ್ಮ ಜ್ಞಾನ ವೃದ್ಧಿಗೆ ಸಹಕಾರ ಮಾಡುತ್ತಾನೆ. ಬೇರೆ ಬೇರೆ ವಿಚಾರಗಳನ್ನು ತಿಳಿದುಕೊಳ್ಳುವುದರ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳು ಯಾವುದೇ ಅವಕಾಶವನ್ನು ಕಾಯ್ತಿದ್ದರೆ ಅದೇ ಅವಕಾಶವನ್ನು ಪಡೆಯುತ್ತಾರೆ. ನಿಮ್ಮ ಮಾತು, ಸಂಸಾರ, ಹಣದ ಹರಿವು ಇವೆಲ್ಲವೂ ಏಕಾಏಕಿ ಅಸ್ತವ್ಯಸ್ತವಾದಂತೆ ಅನಿಸುತ್ತದೆ. ಹೇಳಿಕೊಳ್ಳಲಾಗದ ಮಾನಸಿಕ ವ್ಯಥೆ ಕಾಡಲಿದೆ. ಆದರೆ ನಿಮ್ಮ ಬುದ್ಧಿವಂತಿಕೆ ನಡೆಯಿಂದ ಇವನ್ನೆಲ್ಲವೂ ಕೂಡ ದಾಟುತ್ತೀರಿ. ಉದ್ಯೋಗ ವಿಚಾರಕ್ಕೆ ಹೆಚ್ಚು ಗಮನ ನೀಡಬೇಕು. ಒಟ್ಟಾರೆ ಈ ವರ್ಷ ಮಕರ ರಾಶಿಯವರಿಗೆ ಮಿಶ್ರ ಫಲವಿರುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಸಾಲ ಬಾಧೆ, ಸತಿಪತಿ ಕಲಹ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಮಸ್ಯೆ ಆಗುತ್ತಿದೆಯೇ, ಮದುವೆ ವಿಚಾರದಲ್ಲಿ ಅಡೆತಡೆ ಆಗುತ್ತಿದ್ದರೆ ಮತ್ತು ಇತರ ಯಾವುದೇ ಸಮಸ್ಯೆಗಳಿದ್ದರೂ ಕರೆಯ ಮುಖಾಂತರನೂ ಪರಿಹಾರವನ್ನು ಕಂಡುಕೊಳ್ಳಬಹುದು, ಅಥವಾ ನೇರವಾಗಿ ಬಂದು ಸಹ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಮತ್ತು ನೇರವಾಗಿ ಬಂದು ಭೇಟಿ ಮಾಡಿದವರಿಗೆ ಮೊದಲ ಆದ್ಯತೆ. ಇನ್ನು ವಿಳಾಸ: ಈಸ್ಟ್ ವೆಸ್ಟ್ ಕಾಲೇಜ್ ಮುಖ್ಯ ರಸ್ತೆ, HDFC ATM ಆಪೋಸಿಟ್, ಶಿರ್ಡಿ ಶ್ರೀ ಸಾಯಿಬಾಬಾ ಜ್ಯೋತಿಷ್ಯ ಕೇಂದ್ರ, ಅಂಜನಾನಗರ, BL ಲೇಔಟ್, ಮಾಗಡಿ ರಸ್ತೆ, ಬೆಂಗಳೂರು.